ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚೆನ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರು, ತೋಳು ರೈಟ್ ಸೈಡ್ ಯಾವುದು, ಲೆಫ್ಟ್ ಸೈಡ್ ಯಾವುದು, ಯಾವುದು ಮುಂಭಾಗ ಮತ್ತು ಹಿಂಭಾಗ ಯಾವುದು ಅಂತೇಳಿ ಕನ್ಫ್ಯೂಷನ್ ಆಗಕುಂತೈತಿ ಭಾಳ ಸ್ಟಿಚ್ ಮಾಡುವಾಗ ಅಂತೇಳಿ ಕಮೆಂಟ್ ಮಾಡಿದ್ರು. ಇವತ್ತಿನ ವಿಡಿಯೋದಲ್ಲಿ ತುಂಬ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತೇಳಿ. ನಾವು ಏನು ಮಾಡ್ತೀವಿ ಅಂದ್ರೆ, ಕಟಿಂಗ್ ಮಾಡಿದ ಮೇಲೆ ಲೈನಿಂಗ್ ಅಟ್ಯಾಚ್ ಮಾಡುವಾಗ ಒಂದೇ ಸೈಡೇ ನಾವು ಏನು ಮಾಡ್ಬಿಡ್ತೀವಿ, ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀವಿ. ಹಂಗಾಗಿ ಏನಾಗ್ತಾವೆ ಅಂದರೆ ಎರಡೂ ತೋಳು ಒಂದೇ ಸೈಡೇ ಬಂದುಬಿಡ್ತಾವೆ. ಅದನ್ನು ನಾನು ಇವತ್ತು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಫಸ್ಟ್ ಕಟಿಂಗ್ ಯಾವ ರೀತಿ ಮಾಡಬೇಕು ಮತ್ತು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತೇಳಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋಲ್ಲೂ ಸ್ಕಿಪ್ ಮಾಡಬೇಡ್ರಿ, ತುಂಬ ಯೂಸ್ಫುಲ್ ಆಗಿರ್ತೈತಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಾಲ್ ಮರಿ ನೋಡಿರಿ, ಫಸ್ಟ್ ನಾವು ತೋಳಿಂದು ಫೋಲ್ಡಿಂಗ್ನ ಈ ರೀತಿ ಹಾಕ್ಕೋಬೇಕು. ಬಟ್ಟೆ ಏನಾದರೂ ಸ್ವಲ್ಪ ಮುದ್ದೆ ಇತ್ತು, ಇಲ್ಲಾಂದ್ರೆ ರಿಂಕಲ್ಸ್ ಇತ್ತು ಅಂತಂದ್ರೆ ಐರನ್ ಮಾಡ್ಕೊಂಡು ತೊಗೋರಿ, ಹಂಗಾದ್ರೆ ಕಟಿಂಗ್ ನೀಟಾಗಿ ಬರ್ತೈತಿ. ಅಳತೆ ಬ್ಲೌಸ್ ತೊಗೋರಿ. ಫಸ್ಟ್ ನಾವು ತೋಳಿನ ಉದ್ದ ಎಷ್ಟೈತೆ ಅಂತೇಳಿ ಅಳತೆನ ಮಾಡ್ಕೋಬೇಕು. ನೋಡಿರಿ, ಇಲ್ಲಿಂದ ತೋಳಿನ ಉದ್ದ ಎಷ್ಟೈತೆ ಅಂತಂದ್ರೆ ರೆಡಿ ಇರೋದು 5.5 ಇಂಚ್ ಐತಿ. ನಾವು ಲೈನಿಂಗ್ ಕ್ಲಾತ್ಗೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಕರೆಕ್ಟಾಗಿ ಆಗ್ತೈತಿ. 6.5 ಇಂಚಿಗೆ ನಾನು ತೋಳಿನ ಉದ್ದನ ತೊಗೊಳಕತ್ತೀನಿ. ಇಲ್ಲಿಂದ ಇಲ್ಲಿಗೆ 6.5 ತೊಗೊಂಡಿದ್ದೀನಿ. ಇವಾಗ ನಾವು ಬ್ಲೌಸಲ್ಲಿ ತೋಳಿನ ಕಟಿಂಗ್ನ 2 ರೀತಿ ಮಾಡ್ತೀವಿ. ಒಂದು ರೆಡಿಯಾಗಿ ಸ್ಟ್ರೇಟಾಗಿ ಅಳತೆ ಬ್ಲೌಸ್ ಇರೋದನ್ನೇ ಇಟ್ಟು ನಾವು ಕಟಿಂಗ್ ಮಾಡಿದ್ರೆ ಇದು ತುಂಬ ಈಸಿ ಮೆಥಡ್, ಬಿಗ್ನರ್ಸ್ಗಂತೂ ತುಂಬ ಈಸಿ ಆಗ್ತೈತಿ. ನಾವು ಭುಜ ಜಾಯಿಂಟ್ ಮಾಡಿರ್ತೀವಲ್ಲ, ಅಲ್ಲಿಂದ ಹಿಡಿದು ಇಲ್ಲಿ ತೋರ್ಸಾತೀನಿ ನೋಡ್ರಿ. ನಾನು ಕರೆಕ್ಟಾಗಿ ಇದೇ ರೀತಿನ ನೀವು ಬ್ಲೌಸ್ನ ಕರೆಕ್ಟಾಗಿ ಅಳತೆ ಮಾಡಿ ಹಾಕೋರಿ. ಎಲ್ಲಿ ನಮ್ಗೆ ಕಂಕಳ ಪೀಸ್ ಇರುತ್ತೆ ಅಲ್ಲಿಗೆ ನಾವು ಏನು ಮಾಡ್ಕೋಬೇಕು, ಒಂದು ಮಾರ್ಕ್ನ ಹಾಕ್ಕೋಬೇಕು. ಇಲ್ಲಿಂದ ಸ್ವಲ್ಪ ಡೌನಿಂಗ್ನ ಅಳತೆ ಮಾಡ್ಕೊರಿ. ಅದನ್ನು ನಾವು ಅಳತೆ ಮಾಡುವಾಗ ಏನಾದರೂ ಮಾರ್ಕ್ ಮಾಡುವಾಗ ಸ್ವಲ್ಪ 3ಕ್ಕಿಂತ ಮೇಲೆ ಕೆಳಗೆ ಆಗ್ಬಿಟ್ಟಿರ್ತೈತೆ. ಯಾಕಂದ್ರೆ ನಾವು ಬ್ಲೌಸ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ತೊಗೊತಿರ್ತೀವಿ. ಆದ್ರೇನು ನಾವು ಅಲ್ಲಿ ಮಾರ್ಕ್ ಹಾಕಿರ್ತೀವಲ್ಲ, ಅದು ನಮ್ಗೆ ಕರೆಕ್ಟಾಗಿ ಬ್ಲೌಸಿಂದ ನಮ್ಗೆ ತೋಳಿನ ವಿಡ್ತ್ ಎಷ್ಟೈತಿ, ಇಲ್ಲ ಅಗಲ ಎಷ್ಟೈತೆ ಅಂತೇಳಿ ಅದು ಕರೆಕ್ಟಾಗಿ ಗೊತ್ತಾಗ್ತೈತಿ. ಮತ್ತು ಆ ಮಾರ್ಕಿಂದ ಹಿಡಿದು ನಮ್ಗೆ ಸ್ಟಿಚಿಂಗಿಗೆ ಎಷ್ಟು ಎಕ್ಸ್ಟ್ರಾ ಬರಬೇಕಂದ್ರೆ 2 ಇಂಚು ಬಟ್ಟೆ ಎಕ್ಸ್ಟ್ರಾ ಬರಬೇಕು. ನಂದು ಕರೆಕ್ಟಾಗೈತಿ. ಅಕಸ್ಮಾತ್ ನಿಮ್ದು ಏನಾದರೂ ಕಡಿಮೆ ಬಿತ್ತು ಅಂತಂದ್ರೆ ನೀವು ಒಂದು ಸ್ವಲ್ಪ ಅಲ್ಲಿ ಎಕ್ಸ್ಟ್ರಾ ಬಟ್ಟೆನ ಹಚ್ಕೋರಿ. ನೋಡಿರಿ, ಇಲ್ಲಿ 2.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಮೇಲ್ಗಡೆ ಮಾಡ್ಕೊಂಡು ಡೌನ್ ಮಾಡ್ತಾ ಬರ್ತಾಯಿದ್ದೀನಿ ತೋಳಿನ ಶೇಪ್ಗೆ. ನೀವು ಇದೇ ರೀತಿಯೇ ನೀಟಾಗಿ ಡೌನ್ ಮಾಡಿರಿ. ಇಲ್ಲಿ ಮಾರ್ಕಿಂಗ್ಗೆ ಕೂಡಬೇಕು ನಮಗೆ. ಫಸ್ಟ್ ಇಲ್ಲಿ ಮಾರ್ಕ್ ಹಾಕಿರ್ತೀವಲ್ಲ ಅಲ್ಲಿ ಕೂಡಬೇಕು, ಆ ರೀತಿ ಮಾಡಿರಿ. ನೆಕ್ಸ್ಟ್ ನೋಡಿರಿ, ನಾವು ಮೇಲ್ಗಡೆ ಮಾರ್ಕ್ ಹಾಕಿರ್ತೀವಲ್ಲ ಅದಕ್ಕಿಂತ ಅರ್ಧ ಇಂಚು ಒಂದು ಮಾರ್ಕ್ ಮಾಡ್ಕೋಬೇಕು ಕೆಳಗಡೆ. ಅಂದ್ರೆ ನಮ್ಮ ಮುಂಭಾಗ ಶೇಪ್ ತೆಗೆಯೋದಕ್ಕೆ ನಾವು ಒಂದು ಅಳತೆ ಮಾಡ್ಕೋಬೇಕು. ನೆಕ್ಸ್ಟ್ ಈ ರೀತಿ ಟೇಪ್ನ ಫೋಲ್ಡ್ ಮಾಡಿರಿ. ಇವು ಎರಡರ ಮಧ್ಯದಲ್ಲಿ ನಾವು ಎಲ್ಲಿ ಶೇಪ್ ಹಾಕಿರ್ತೀವಿ ನೋಡಿರಿ, ಅವೆರಡರ ಮಧ್ಯದಲ್ಲಿ ಟೇಪ್ನ ಫೋಲ್ಡ್ ಮಾಡಿ ಈ ರೀತಿ ಒಂದು ಮಾರ್ಕ್ ಹಾಕೋರಿ. ಇದೇ ಮಾರ್ಕಿಂದ ನಾವು ಕೆಳಗಡೆ ಅರ್ಧ ಇಂಚ್ ಬಿಟ್ಟು ನಾವು ತೋಳಿನ ಶೇಪ್ನ ತೆಗಿಬೇಕು. ಇಲ್ಲಿ ನಾನು ತೋರ್ಸಾತೀನಿ ನೋಡಿ ಕ್ಲಿಯರಾಗಿ. ಇದೇ ರೀತಿಯೇ ನೀವು ಶೇಪ್ನ ಹಾಕ್ರಿ. ಹಂಗಾದ್ರೆ ತೋಳಿನ ಶೇಪಲ್ಲಿ ಏನೂ ಪ್ರಾಬ್ಲಮ್ ಆಗೋಂಗಿಲ್ಲ, ತುಂಬ ನೀಟಾಗಿ ಬರ್ತೈತಿ. ನೆಕ್ಸ್ಟ್ ಇವಾಗ ನಾವು ಮಾರ್ಕ್ ಮಾಡಿರ್ತೀವಿ ಅಲ್ಲಿಂದ ಒಂದು ಲೈನ್ ಹಾಕೋರಿ. ಇಲ್ಲ ಆ ಥರ ಕನ್ಫ್ಯೂಷನ್ ಆಗ್ತೈತೆ ಅಂದ್ರೆ ತೋಳಿಂದು ಮುಂಭಾಗನ ಇಟ್ಟು ಅಲ್ಲಿ ಅಳತೆನ ಮಾಡ್ಕೋರಿ ಎಷ್ಟೈತೆ ಅಂತೇಳಿ. ಅಲ್ಲೊಂದು ಮಾರ್ಕ್ ಮಾಡ್ಕೋರಿ. ಮಾರ್ಕ್ ಮಾಡಿ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ರಿ. ನಮ್ಗೆ ಅಲ್ಲಿ ಸ್ಟಿಚಿಂಗ್ ಲೈನ್ ಇದ್ರ ಮೇಲೇ ಬರಬೇಕು, ಹಂಗಾದ್ರೆ ಫಿಟ್ಟಿಂಗ್ ನೀಟಾಗಿ ಕೊಡ್ತೈತಿ. ನೆಕ್ಸ್ಟ್ ಎಕ್ಸ್ಟ್ರಾ ಬಟ್ಟೆ 2 ಇಂಚು ಇರಬೇಕು ನಮ್ಗೆ. ಅಲ್ಲಿ ಒಂದು ಚೂರು ಬಟ್ಟೆ ಕಡಿಮೆ ಐತೆ ನಂದು, ನಾನು ಆಮೇಲೆ ಸ್ಟಿಚಿಂಗಲ್ಲಿ ಒಂದು ಅರ್ಧ ಇಂಚಷ್ಟು ನಾನು ಹಚ್ಕೊತೀನಿ ಅದನ್ನು. ನೋಡಿರಿ, ಇಷ್ಟು ನಾವು ತೋಳಿನ ಕಟಿಂಗ್ ಮಾಡ್ಕೊಂಡ್ರೆ ತುಂಬ ನೀಟಾಗಿ ಬರ್ತೈತಿ. ಯಾವುದಾದ್ರೂ ಇರಲಿ, ಉದ್ದನ ತೋಳಾದ್ರೂ ಇರಲಿ, ಹಾಫ್ ತೋಳಾದ್ರೂ ಇರಲಿ, ಇದೇ ರೀತಿಯೇ ಕಟಿಂಗ್ ಮಾಡ್ಕೊರಿ. ಹಂಗಾದ್ರೆ ನೀಟಾಗಿ ಬರುತ್ತೆ. ಫಸ್ಟ್ ನಿಮ್ಗೆ ಬರಲಿಲ್ಲ ಅಂತಂದರೆ ಏನು ಮಾಡಿರಿ, ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಿರಿ, ಹಂಗಾದ್ರೆ ಬರುತ್ತದೆ ಹಾಕಕ್ಕೆ. ಒಂದು 2-3 ಸತಿ ಪ್ರಾಕ್ಟೀಸ್ ಮಾಡಿ ಕಟಿಂಗ್ ಮಾಡ್ಕೊರಿ. ಹಂಗಿದ್ರೆ ತೋಳಿನ ಕಟಿಂಗ್ ಈಸಿ ಆಕೈತಿ. ಇವಾಗ ಮುಂಭಾಗದ ಶೇಪ್ನ ಕಟಿಂಗ್ನ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಅಲ್ಲೊಂದು ನ್ಯಾಚ್ ಹಾಕೋರಿ. ಅಂದ್ರೆ ನಮ್ಗೆ ಕಂಡು ಹಿಡಿಯೋಕೆ, ಅದು ನಮ್ಮ ಮುಂದ್ಗಡೆ ಹಚ್ಬೇಕು ಅಥವಾ ಹಿಂಭಾಗಕ್ಕೆ ಹಚ್ಬೇಕು ಅಂತೇಳಿ ಕಂಡು ಹಿಡಿಯೋಕೆ ಒಂದಲ್ಲಿ ನ್ಯಾಚ್ ಹಾಕೋರಿ. ಅದಕ್ಕಿಂತ ಅದು ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಒಂದು ಈ ಥರ ಏನಾದರೂ ನಿಮ್ಗೆ ಯಾವ ಥರ ಮಾರ್ಕಿಂಗ್ ಬೇಕೋ ಆ ಥರ ಮಾರ್ಕಿಂಗ್ ಮಾಡ್ಕೊರಿ. ನಾನು ಈ ಥರ ಇಂಟು ಮಾರ್ಕ್ ಕೊಡತ್ತೀನಿ ಇಲ್ಲಿ. ಇದು ಮಾರ್ಕಿಂಗ್ ಎದಕ್ಕೆ ಕೊಡಾಕತ್ತೀನಿ ಅಂತಂದರೆ, ಈಗ ಸ್ಟಿಚಿಂಗ್ದೊಳಗೆ ನಾನು ನಿಮ್ಗೆ ತೋರಿಸ್ತೀನಿ. ಬರ್ರಿ ಇವಾಗ ಸ್ಟಿಚಿಂಗ್ನ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ.
ಇವಾಗ ನೋಡಿರಿ ನಾನು ಮೇನ್ ಬಟ್ಟೆಗೆ ಅದು ಎಷ್ಟೈತಿ ಅಷ್ಟು ಇಟ್ಕೊಂಡು ನಾನು ಕಟಿಂಗ್ ಮಾಡ್ಕೊಂಡಿನಿ. ಒಂಚೂರು ಮೇನ್ ಬಟ್ಟೆನ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ನಾನು. ಆಮೇಲೆ ನಾವು ಲೈನಿಂಗ್ ಕ್ಲಾತ್ನ ಅಟ್ಯಾಚ್ ಮಾಡಿದ್ಮೇಲೆ ಕಟಿಂಗ್ ಮಾಡ್ಕೊಳಕ್ಕೆ ಆಗ್ತೈತಿ. ಇವಾಗ ನೋಡಿರಿ ನಮಗಿಲ್ಲಿ ಏನು ಮಿಸ್ಟೇಕ್ ಮಾಡ್ತೀವಿ ಅಂತಂದರೆ ಈ ಥರ ಮಾರ್ಕ್ ಐತಲ್ಲ, ಅವಾಗ ನಾವು ಅವೆರಡು ಮಾರ್ಕ್ ಮೇಲ್ಗಡೆ ಬರೋ ಥರ ಇಟ್ಕೊಂಡು ನಾವು ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಒಂದು ನೋಡಿರಿ ಈ ಥರ ನಾವು ಉಲ್ಟಾ ಮಾಡ್ಕೊಂಡ್ವಿ ಅಂತ ಅನ್ಕೋರಿ. ಇದು ಸ್ವಲ್ಪ ಮಾರ್ಕಿಂಗ್ ಮೇಲ್ಗಡೆ ಕಾಣತೈತಿ, ಬಟ್ ಇದಕ್ಕೆ ಮಾರ್ಕ್ ಹಾಕಿಲ್ಲ, ನಾನು ಕೆಳಗಡೆ ಹಾಕಿನಿ. ಇಲ್ಲಿ ತೋರ್ಸಾತೀನಿ ನೋಡಿರಿ. ಈ ಥರ ಏನಾದರೂ ನಾವು ಇಟ್ಕೊಂಡು ಸ್ಟಿಚ್ ಮಾಡಿದ್ವಿ ಅಂತ ಅನ್ಕೋರಿ. ಆವಾಗ ಏನಾಗ್ತೈತಿ ಅಂತಂದ್ರೆ ಎರಡು ತೋಳು ನಮ್ಗೇನು ಬಂದ್ಬಿಡ್ತಾವೆ ಅಂದ್ರೆ ಒಂದೇ ಸೈಡೇ ಬರ್ತಾವೆ. ಅಂದ್ರೆ ಒಂದು ಸರಿ ಇಲ್ಲ ರೈಟ್ ಸೈಡ್ ಆದರೂ ಬರ್ತಾವೆ, ಇಲ್ಲಾಂದ್ರೆ ಲೆಫ್ಟ್ ಸೈಡ್ ಆದರೂ ಬರ್ತಾವೆ. ಅದಕ್ಕೆ ನಾವೇನು ಮಾಡಬೇಕು, ಮೇನಾಗಿ ಮಾರ್ಕ್ನ ಎದಕ್ಕೆ ಹಾಕಿನಿ ಅಂತ ನಿಮ್ಗೆ ಇವಾಗ ಗೊತ್ತಾಗ್ತಿರ್ಬೇಕು. ಈ ಥರ ಒಂದು ಮಾರ್ಕಿಂಗ್ನ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗಂಗಿಲ್ಲ, ಅದು ರೈಟ್ ಸೈಡ್ ಹಚ್ಬೇಕು ನಾವು ಲೆಫ್ಟ್ ಸೈಡ್ ಹಚ್ಬೇಕು ಅಂತ. ಯಾಕಂದ್ರೆ ಫಸ್ಟ್ ನಾವು ಸ್ಟಿಚಿಂಗ್ ಮಾಡುವಾಗ ಕರೆಕ್ಟಾಗಿ ಈ ಥರ ಮಾಡಿದ್ವಿ ಅಂತಂದ್ರೆ ಆಮೇಲೆ ನಮಗೆ ಗೊತ್ತಾಗೇ ಬಿಡ್ತಾವೆ. ಒಂದು ಸೈಡ್ ನಾವು ಸ್ಟಿಚಿಂಗ್ ಮಾಡಿದಾಗ ಇನ್ನೊಂದು ಸೈಡ್ ಪರ್ಫೆಕ್ಟಾಗಿ ತೋಳು ಒಂದು ಸೈಡ್ ಬಂದೇ ಬಿಡ್ತೈತಿ. ಇದನ್ನು ನಾನು ಯಾವಾಗ ಮಿಸ್ಟೇಕ್ ಮಾಡ್ತಿದ್ದರೆ ಸ್ಟಾರ್ಟಿಂಗಲ್ಲಿ ನಾನು ಮಿಸ್ಟೇಕ್ ಮಾಡ್ತಿದ್ದೆ. ಇದನ್ನು ಕಮೆಂಟ್ ನೋಡಿ ನನಗೆ ಅರ್ಥ ಆಯ್ತದ. ಆವಾಗ ನಾವು ಕಲ್ತಿರುವಾಗ ನಮ್ಮ ಟೈಲರ್ ನಮ್ಗೆ ಈ ಥರ ಹೇಳ್ಕೊಟ್ಟಿದ್ರು, ಇದೊಂದು ಮಾರ್ಕ್ ಹಾಕೋರಿ ಹಾಗಾದ್ರೆ ಕರೆಕ್ಟಾಗಿ ಬರುತ್ತೆ ನಿಮಗೆ ಅಂತೇಳಿ. ನಾನು ಇವಾಗ ನಿಮಗೆ ಹೇಳ್ಕೊಡತ್ತೀನಿ. ಸೇಮ್ ಇವೆರಡು ಮಾರ್ಕಿಂಗು ಮೇಲೆ ಬರೋ ಥರ ಇಟ್ಕೊಂಡು ಕಟಿಂಗ್ ಮಾಡ್ಕೊರಿ. ಇಲ್ಲಾಂದ್ರೆ ಎರಡು ಒಳಗಡೆ ಆಗಬೇಕು. ಈ ಥರ ಇಟ್ಕೊಂಡು ನೀವು ಸ್ಟಿಚಿಂಗ್ ಮಾಡೋ ಹೊತ್ನಾಗ ಸ್ಟಿಚಿಂಗ್ ಮಾಡಿರಿ. ಹಂಗಾದ್ರೆ ಯಾವುದೇ ರೀತಿ ನಿಮ್ಗೆ ಕನ್ಫ್ಯೂಷನ್ ಆಗೋದಿಲ್ಲ. ಮತ್ತು ತೋಳು ಎರಡು ಒಂದೇ ಸೈಡ್ ಬರೋಂಗಿಲ್ಲ. ಆ ಕಡೆ ಒಂದು ರೈಟ್ ಸೈಡ್ ಒಂದು ಲೆಫ್ಟ್ ಸೈಡ್ ಕರೆಕ್ಟಾಗಿ ಬರ್ತಾವೆ. ಫಸ್ಟು ಮುಂಭಾಗದಾಗ ಒಂದು ಹೊಲಿಗೆನ ಹಾಕೋರಿ. ಹೊಲಿಗೆ ಹಾಕ್ಕೊಂಡು ಬಟ್ಟೆನ ಫೋಲ್ಡ್ ಮಾಡ್ಕೊಂಡು ಮೇಲ್ಗಡೆ ಒಂದು ಹೊಲಿಗೆ ಹಾಕ್ರಿ. ಲೈನಿಂಗ್ ಕ್ಲಾತ್ ನಮ್ಗೆ ತೋಳಿನ ಮುಂಭಾಗದಾಗ ಕಾಣಿಸ್ಬಾರ್ದು. ನಾನು ಕೆಲವೊಬ್ರದ್ದು ಬ್ಲೌಸ್ ವೇರ್ ಮಾಡಿದಾಗ ನೋಡಿದ್ದೀನಿ, ಲೈನಿಂಗ್ ಕ್ಲಾತ್ ನಮ್ಗೆ ಹೊರಗಡೆ ಕಾಣ್ತಿರ್ತೈತಿ, ಆ ಥರ ಕಾಣಬಾರ್ದು. ನೀಟಾಗಿ ಒಂದು ಹೊಲಿಗೆನ ಹಾಕೋರಿ. ಬಟ್ಟೆನ ನೀಟಾಗಿ ಸರಿಸಿ ಹೊಲಿಗೆ ಹಾಕ್ರಿ, ಹಂಗಾದ್ರೆ ಫಿನಿಶಿಂಗ್ ನೀಟಾಗಿ ಕಾಣಿಸ್ತೈತಿ. ಮತ್ತು ನೆಕ್ಸ್ಟ್ ಹೊಲಿಗೆ ಹಾಕಿದ್ಮೇಲೆ ಎಕ್ಸ್ಟ್ರಾ ಬಟ್ಟೆನ ಕಟಿಂಗ್ ಮಾಡ್ಕೊರಿ. ಎರಡೂ ನಮ್ಗೆ ತೋಳು ಏನಿರಬೇಕು ಈ ಥರ ಸ್ಟ್ರೈಟಾಗಿ ಬರಬೇಕು ಹೊಲಿಗೆ ಹಾಕಿದಾಗ. ನೆಕ್ಸ್ಟ್ ಇವಾಗ ಯಾವ ರೀತಿ ನಾನು ಕರೆಕ್ಟಾಗಿ ಅಟ್ಯಾಚ್ ಮಾಡಬೇಕು ಅಂತೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ಬ್ಯಾಕು ಮತ್ತು ಫ್ರಂಟು ಎರಡು ಆಲ್ರೆಡಿನ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಫಸ್ಟ್ ಇವಾಗ ಭುಜಾನ ಜಾಯಿಂಟ್ ಮಾಡ್ಕೊರಿ ಎರಡು ಸೈಡನ್ನು. ನೆಕ್ಸ್ಟ್ ನೋಡಿರಿ ಇವಾಗ ಫಸ್ಟು ತೋಳನ್ನ ನಾವು ಮುಂಭಾಗಕ್ಕೆ ಬರುತ್ತೆ ಹಿಂಭಾಗಕ್ಕೆ ಬರುತ್ತೆ ಅಂತೇಳಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನೋಡ್ಕೋಬೇಕು. ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಐತೆ ನೋಡಿರಿ, ಅದು ಎಕ್ಸ್ಟ್ರಾ ಇತ್ತು ಅಂತಂದ್ರೆ ನಮಗೆ ಹಿಂಭಾಗಕ್ಕೆ ಬರುತ್ತೆ. ಮತ್ತು ಇಲ್ಲೇನು ಕಡಿಮೆ ಪೀಸ್ ಇರುತ್ತಲ್ಲ ಅದು ನಮಗೆ ಮುಂಭಾಗಕ್ಕೆ ಬರುತ್ತೆ. ಆ ತೋಳು ನಮಗೆ ಆ ಕಡೆ ಸೈಡ್ ಬರುತ್ತೆ. ಇನ್ನೊಂದು ತೋಳು ಈ ಥರ ಅಳತೆ ಮಾಡ್ಕೋಬೇಕು. ಅವಾಗ ಗೊತ್ತಾಗ್ತೈತಿ ನಮಗೆ ಲೆಫ್ಟ್ ಯಾವ್ದು ಬರ್ತೈತಿ ರೈಟ್ ಯಾವ್ದು ಬರುತ್ತೆ ಅಂತೇಳಿ. ಇಲ್ಲಿ ಮುಂಭಾಗಕ್ಕೆ ನಾವು ಸಣ್ಣ ಪೀಸ್ನ ಹಚ್ಕೋಬೇಕು. ಮತ್ತು ಹಿಂಭಾಗಕ್ಕೆ ನಾವು ಶೇಪ್ ತೆಗ್ದಿರಲ್ಲ, ಒಂದೇ ಶೇಪ್ ತೆಗ್ದಿರ್ತೀವಿ, ಅಲ್ಲಿ ನಮ್ಗೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಕಾಣುತ್ತೆ. ಗೊತ್ತಾಗ್ತೈತಿ ನಮ್ಗೆ ಅದು ಹಿಂದೆ ಹಚ್ಬೇಕು ಅಥವಾ ಮುಂಭಾಗಕ್ಕೆ ಹಚ್ಬೇಕು ಅಂತೇಳಿ. ಈ ರೀತಿ ಫಸ್ಟ್ ನೋಡ್ಕೋರಿ ನೀವು ಹಚ್ಚುವಾಗ. ಮತ್ತು ತೋಳನ್ನ ಅಳತೆ ಮಾಡ್ಕೋರಿ ಕರೆಕ್ಟಾಗಿ. ನಮ್ಗೆ ಇಲ್ಲಿ ಬರುತ್ತಾ ಇಲ್ಲ ಇದ್ರ ಹತ್ರ ಕಂಕ್ಳ ಪೀಸ್ಗೆ ನಮ್ಗೆ ಕರೆಕ್ಟಾಗಿ ಬರ್ತೈತಿಲ್ಲ ಅಂತ ಫಸ್ಟ್ ಅಳತೆ ಮಾಡ್ಕೊರಿ. ಅಕಸ್ಮಾತ್ ಅದು ಏನಾದರೂ ಒಂದು ಸ್ವಲ್ಪ 1 ಇಂಚಷ್ಟು ಇಲ್ಲ ಅರ್ಧ ಇಂಚಷ್ಟು ಏನಾದರೂ ಕಡಿಮೆ ಬಂತು ಪೀಸು ಅಂತಂದ್ರೆ ತೋಳಿನ ಪೀಸು, ನೀವೇನು ಮಾಡಬೇಕು, ಆ ಸೈಡ್ ಈ ಸೈಡ್ ಸ್ವಲ್ಪ ಬ್ಲೌಸಲ್ಲಿ ಒಂದು ಸ್ವಲ್ಪ ಅರ್ಧ ಇಂಚಷ್ಟು ಎರಡು ಸೈಡನ್ನು ಬಿಟ್ಕೊಂಡು ನೀವು ಅಟ್ಯಾಚ್ ಮಾಡಿಕೊಂಡ್ರೆ ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಕೆಲವೊಂದು ಸರಿ ಏನು ಮಾಡಿಬಿಡ್ತೀವಿ ಅಂತಂದ್ರೆ ಫಸ್ಟಿಂದ ನಾವು ಅಟ್ಯಾಚ್ ಮಾಡ್ಕೊಂಡು ಬಂದುಬಿಡ್ತೀವಿ, ಬಂದು ಒಂದು ಸೈಡ್ ಅಷ್ಟೇ ಬಿಟ್ಬಿಡ್ತೀವಿ. ಆ ಥರ ಬಿಟ್ಟರೆ ಏನಾಗ್ತೈತಿ ಅಂತಂದ್ರೆ ನಾವು ಸೈಡ್ ಜಾಯಿಂಟ್ ಮಾಡುವಾಗ ನೀಟಾಗಿ ಕರೆಕ್ಟಾಗಿ ಕೊಡೋಂಗಿಲ್ಲ ತೋಳು. ಹಂಗಾಗಿ ಏನು ಮಾಡಬೇಕಂತಂದ್ರೆ ಕಡಿಮೆ ಬಂತು ಅಂತಂದರೆ ಏನು ಮಾಡ್ಕೊರಿ, ಈಗ ಕರೆಕ್ಟಾಗಿ ಅಳತೆನ ಮಾಡ್ಕೊಂಡು ನೋಡಿರಿ. ಕರೆಕ್ಟ್ ಇತ್ತು ಅಂದ್ರೆ ಕರೆಕ್ಟಾಗಿ ಅಟ್ಯಾಚ್ ಮಾಡಿರಿ. ಇಲ್ಲ ಅಂತಂದ್ರೆ ಒಂದು ಸರಿ ಅಳತೆ ಮಾಡಿರಿ, ನಾ ಎಷ್ಟು ಬಿಟ್ಟರೆ ಕರೆಕ್ಟ್ ಆಗ್ತೈತಿ ಅಂತೇಳಿ ಒಂದು ಸರಿ ಮೆಜರ್ಮೆಂಟ್ ಮಾಡ್ಕೊಂಡು ಒಂದು ಅಕಸ್ಮಾತ್ ಅರ್ಧ ಇಂಚಷ್ಟು ಆ ಸೈಡ್ ಈ ಸೈಡ್ ಬಿಟ್ಟರೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಬ್ಲೌಸಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಬಟ್ 1 ಇಂಚ್ಗಿಂತ ಈ ಥರ ಏನಾದರೂ ಕಡಿಮೆ ಬಂತು ತೋಳಿಂದು ನಾವು ಕಟಿಂಗ್ ಮಾಡಿದ್ದು ಮತ್ತು ಬ್ಲೌಸ್ಗೆ ಅಟ್ಯಾಚ್ ಮಾಡುವಾಗ ಅಂತ ಅಂದರೆ ಏನಾಗ್ತೈತಿ, ಇಲ್ಲೆಲ್ಲ ಏನಾಗ್ತೈತಿ ವೇರ್ ಮಾಡಿದಾಗ ಸ್ವಲ್ಪ ಕಂಕ್ಳ ಹತ್ರ ಏನಾಗ್ತೈತಿ ಟೈಟ್ ಬಂದುಬಿಡುತ್ತೆ. ಆವಾಗ ಫಿನಿಶಿಂಗ್ ನೀಟಾಗಿ ಬರೋಂಗಿಲ್ಲ. ಸ್ವಲ್ಪ ಅವಾಗ ಅಬ್ಸರ್ವ್ ಮಾಡ್ಕೊಂಡು ನೀವು ಅಟ್ಯಾಚ್ನ ಮಾಡ್ಕೊರಿ. ನೋಡಿರಿ ಎರಡು ಸೈಡನ್ನು ನಾನಿವಾಗ ತೋಳು ಅಟ್ಯಾಚ್ ಮಾಡಿದ್ದೀನಿ. ಇಲ್ಲಿ ನೋಡಿರಿ ಇವೆರಡು ನಮ್ಗೆ ಸ್ಟ್ರೇಟಾಗಿ ಬರಬೇಕು. ನಾವು ತೋಳು ಅಟ್ಯಾಚ್ ಮಾಡಿದಾಗ
ಮುಂಭಾಗಕ್ಕೆ ಮತ್ತು ಹಿಂಭಾಗದ್ದು ನಮ್ಗೆ ಪೀಸು ಕರೆಕ್ಟಾಗಿ ಬಂದಿರಬೇಕು. ಆ ರೀತಿ ಬಂತು ಅಂದ್ರೆ ತೋಳಿಂದು ಕರೆಕ್ಟಾಗಿ ನಾವು ಜಾಯಿಂಟ್ ಮಾಡೀವಿ ಅಂತ. ನೆಕ್ಸ್ಟ್ ಇವಾಗ ಸೈಡ್ ಫಿಟ್ಟಿಂಗ್ನ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊರಿ ಕರೆಕ್ಟಾಗಿ ಎಷ್ಟೈತೆ ಅಂತೇಳಿ ನೋಡಿಕೊಂಡು. ನಾನು ಒಂದು ಹೊಲಿಗೆ ನಿಮ್ಗೆ ರಫಾಗಿ ಹಾಕಿ ತೋರಿಸ್ತೀನಿ ಯಾವ ರೀತಿ ಕರೆಕ್ಟಾಗಿ ಬರುತ್ತದೆ ಶೇಪ್ ಅಂತೇಳಿ. ನೋಡ್ರಿ ಇಲ್ಲಿ ತೋರ್ಸಾತ್ತೀನಲ್ಲ, ಈ ರೀತಿನೇ ನಮ್ಗೆ ಎರಡು ಸೈಡು ನಾವು ಅಟ್ಯಾಚ್ ಮಾಡಿದಾಗ ನಮಗೆ ಕರೆಕ್ಟಾಗಿ ಲೈನ್ಸ್ ಬರಬೇಕಲ್ಲಿ. ನೋಡಿ ಹೆಚ್ಚು ಕಡಿಮೆ ಆಗಿರಬಾರ್ದು. ಈ ರೀತಿ ಆಯಿತು ಅಂತಂದ್ರೆ ಕರೆಕ್ಟಾಗಿ ನಮ್ಮ ಫಿಟ್ಟಿಂಗ್ ಬಂದೈತೆ ಅಂತ ಅರ್ಥ. ನಾ ಪೂರ್ತಿಯಾಗಿ ಇವಾಗ ಬ್ಲೌಸನ್ನು ಫಿಟ್ಟಿಂಗ್ ಎಲ್ಲ ಮಾಡಿ ನಿಮಗೆ ತೋರಿಸ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ನೋಡಿರಿ ರೆಡಿ ಆದಮೇಲೆ ಈ ರೀತಿ ಕರೆಕ್ಟಾಗಿ ನಮ್ಗೆ ಸ್ಟ್ರೈಟಾಗಿ ಲೈನ್ ಬರಬೇಕು. ಹಂಗಾದ್ರೆ ನಮ್ಮ ಫಿಟ್ಟಿಂಗ್ ಮಾಡಿದ್ದು ಕರೆಕ್ಟಾಗಿ ಐತಿ ಅಂತ ಅರ್ಥ. ಏನಾದರೂ ಡೌಟ್ ಬಂದರೆ ಮತ್ತೆ ಕಮೆಂಟ್ ಮಾಡಿರಿ. ನಾನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.